ತುಂಬ ವರ್ಷಗಳ ಹಿಂದಿನ ಘಟನೆ. ಅದೊಂದು ಊರು. ಆ ಪುಟ್ಟ ಊರಲ್ಲಿ ಒಂದು ಪುಟ್ಟ ಶಾಲೆ. ಆ ಪುಟ್ಟ ಶಾಲೆಯಲ್ಲಿ ಒಬ್ಬ ಗುರುಗಳು ಅವರು ಅನೇಕ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿದ್ರು. ಎಲ್ಲರ ಬಾಳಿನಲ್ಲಿ ಆಶಾಕಿರಣವಾಗಿ ಬಂದ ಎಲ್ಲ ಮಕ್ಕಳನ್ನು ಜ್ಞಾನದ ವಿದ್ಯೆಯನ್ನು ನೀಡಿ ಅವರಿಗೆ ಆಶಾಕಿರಣವಾಗಿ ಬೆಳೆದು ನಿಂತಿದ್ದರು. ಹೀಗಿರುವಾಗ ಅವರ ಒಬ್ಬ ವಿದ್ಯಾರ್ಥಿ ಕ್ಲಾಸ್ನಲ್ಲಿರುವಾಗಲೂ ಕೂಡ ಯಾವತ್ತೂ ಯೋಚನೆ ಮಾಡ್ತಾನೇ ಇರ್ತಾನೆ. ಪ್ರತಿದಿನ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವನು ತುಂಬಾ ಸೊರಗಿ ಹೋಗಿರ್ತಾನೆ. ಪ್ರತಿದಿನವೂ ಯಾವುದಾದ್ರೂ ಒಂದು ಯೋಚನೆಯನ್ನು ತಲೆಯಲ್ಲಿ ಹಾಕ್ಕೊಂಡು ನೋವಿನಲ್ಲಿ ದುಃಖದಲ್ಲೇ ಕಾಲ ಕಳೀತಾ ಇರ್ತಾನೆ. ಇದನ್ನು ಗಮನಿಸಿದ ಆ ಗುರುಗಳು ಅವನನ್ನು ಕರೆದು ಕೇಳ್ತಾರೆ, ಯಾಕಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಜೀವನದಲ್ಲಿ ಅಂತಹ ಘಟನೆ ನಡೆದದ್ದಾದರೂ ಏನು? ಯಾತಕ್ಕೋಸ್ಕರ ನೀನು ಹೀಗೆ ಪ್ರತಿದಿನ ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದೀಯ ಅಂತ ಕೇಳ್ತಾರೆ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಏನಿಲ್ಲ ಸರ್, ನನ್ನ ಮನಸ್ಸಿನಲ್ಲಿ ಪ್ರತಿಯೊಂದು ಸಲ ಯಾವುದಾದ್ರೂ ಒಂದು ಕೆಟ್ಟ ಯೋಚನೆಗಳು ಬರ್ತಾನೆ ಇರುತ್ತೆ. ಏನು ಮಾಡಲಿ ಸರ್, ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನನಗೆ ತುಂಬಾ ಹಂಬಲ ಇದೆ, ಮನಸ್ಸಿನಲ್ಲಿ ತುಂಬಾ ಛಲ ಇದೆ. ಆದರೆ ನನ್ನಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಏನು ಮಾಡಲಿ, ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆ ವಿದ್ಯಾರ್ಥಿ SSLCಯಲ್ಲಿರ್ತಾನೆ ಸ್ನೇಹಿತರೆ. ಹೀಗೆ ಆ ಸ್ನೇಹಿತರು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಪಾಸಾಗಿ ಅವರು ಕೂಡ ಜೀವನದಲ್ಲಿ ಸೆಟ್ಲಾಗುವಂತಹ ಸಮಯ ಬಂದಿರುತ್ತೆ. PUCಯಲ್ಲೂ ಕೂಡ ಅತ್ಯುತ್ತಮ ಮಾರ್ಕ್ಸ್ ಗಳಿಸಿ ಡಿಗ್ರಿಯಲ್ಲಿ ಕೂಡ ಅವರು ಎಂಟ್ರಿ ಆಗ್ತಾರೆ. ಹೀಗೆ ಆ ವಿದ್ಯಾರ್ಥಿ ಕೂಡ ಡಿಗ್ರಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾನೆ. ಆದರೂ ಕೂಡ ಅವನ ಮನಸ್ಸಿನಲ್ಲಿ ಯಾಕೋ ಒಂದು ಥರ ಕಳವಳ, ಮನಸ್ಸಿನಲ್ಲಿ ನೋವು, ಚಿಂತೆಯ ಹತಾಶೆ. ಹೀಗೆ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಾಗ ಆ ಗುರುಗಳು ಮತ್ತೆ ಆ ವಿದ್ಯಾರ್ಥಿಯನ್ನು ಕೇಳ್ತಾರೆ, ನೀನಿನ್ನೂ ಚಿಂತೆ ಮಾಡ್ತಾನಂದ್ರೆ ಬಿಟ್ಟೇ ಇಲ್ವಾ? ಇನ್ನೂ ಹೇಗೆ ಇದೆಯಾ? ಒಂದು ಕೆಲಸ ಹೇಳ್ತೀನಿ ಕೇಳು, ನಾಳೆ ನನ್ನ ಜೊತೆ ನೀನು ಇಲ್ಲಿಗೆ ಬಾ, ನಾನು ನಿನಗೆ ಒಂದು ಉಪಾಯ ಹೇಳ್ತೀನಿ ಅಂತ ಹೇಳ್ತಾರೆ. ಪ್ರತಿದಿನದಂತೆ ಆ ಗುರುಗಳು ಸ್ಕೂಲ್ಗೆ ಬರ್ತಾರೆ. ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಆ ಹುಡುಗ ಗುರುಗಳನ್ನು ನೋಡೋದಕ್ಕೆ ಅಂತ ಬರ್ತಾನೆ. ಗುರುಗಳು ಒಂದು ನದಿಯ ತೀರದಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ವಿದ್ಯಾರ್ಥಿ ಕೇಳ್ತಾನೆ, ಸರ್, ನೀವು ನಿನ್ನೆ ನನಗೆ ಹೇಳಿದ್ರಿ ನನ್ನ ಚಿಂತೆಗೆ, ನನ್ನ ನೋವಿಗೆ, ನನ್ನ ಪ್ರತಿದಿನದ ಸಂಕಷ್ಟಗಳಿಗೆ ಉಪಾಯ ಹೇಳ್ತೀನಿ ಅಂತ, ದಯವಿಟ್ಟು ಹೇಳ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ಗುರುಗಳು, ಆಯ್ತಪ್ಪ ಹೇಳ್ತೀನಿ, ಈ ನದಿ ದಾಟಿದ ನಂತರ ನಿನ್ನ ಕಷ್ಟಗಳಿಗೆ ನಾನು ಉತ್ತರ ಹೇಳ್ತೀನಿ ಅಂತಾರೆ. ಆಯಿತು ಸರಿ ಅಂತ ದೋಣಿ ಇರುವ ಕಡೆಗೆ ವಿದ್ಯಾರ್ಥಿ ಮತ್ತು ಗುರುಗಳು ಬರ್ತಾರೆ. ಇಬ್ಬರೂ ಕೂಡ ದೋಣಿ ಹತ್ರ ಬಂದು ನಿಲ್ತಾರೆ. ಗುರುಗಳೇ, ದೋಣಿ ಹತ್ತಿ, ಈ ದೋಣಿಯ ಮುಖಾಂತರ ನಾವು ಈ ನದಿಯನ್ನು ಪಾರು ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಏನು ಹೇಳ್ತಾರೆ ಗೊತ್ತಾ? ಈ ದೋಣಿಗೇನು ಏನು ಬೇಡ, ಇಷ್ಟು ದೊಡ್ಡದಾದ ನದಿಯಲ್ಲಿರುವ ನೀರು ಎಲ್ಲವೂ ಇಂಗಿ ಹೋಗಲಿ. ಯಾವಾಗ ನದಿಯ ನೀರು ಇಂಗಿ ನದಿಯ ನೀರು ಎಲ್ಲ ಕೂಡ ಆವಿಯಾದ ನಂತರ ಒಳಗಡೆ ಮಣ್ಣು ಯಾವಾಗ ಒಣಗುತ್ತೋ ಆಗ ಇದರ ನಡುವೆಯೇ ನಾವು ನಡೆದುಕೊಂಡು ಹೋಗಿ ಆ ಗುರಿ ಮುಟ್ಟಿದ ನಂತರ ಅಲ್ಲಿ ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಆ ವಿದ್ಯಾರ್ಥಿ ತುಂಬಾ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಜೋರಾಗಿ ನಗ್ತಾ ನಗ್ತಾ ವಿದ್ಯಾರ್ಥಿ ಸರ್ಗೆ ಒಂದು ಮಾತು ಹೇಳ್ತಾರೆ, ಗುರುಗಳೇ, ಇದೇನು ಹುಚ್ಚಾಟ? ಈ ನದಿಯ ನೀರು ಹೆಂಗೆ ಬೇಕಾ? ಈ ನದಿಯ ನೀರೆಲ್ಲ ಒಣಗಿ ಅದರಲ್ಲಿರುವ ಮಣ್ಣು ಕೂಡ ಒಣಗಿದ ನಂತರ ನಾವು ಇದರೊಳಗೆ ಹೋಗಿ ಆ ಗುರಿಯ ಮುಟ್ಟಿದ ನಂತರ ನೀವು ನನ್ನ ಕಷ್ಟಗಳಿಗೆ ಉತ್ತರ ಹೇಳ್ತೀರಾ? ಸಾಧ್ಯದ ಮಾತು ಅಲ್ವಾ ಗುರುಗಳೇ? ಈ ನದಿಯ ನೀರು ಇಂಗಿ ನಾವು ಅಲ್ಲಿವರೆಗೂ ಹೋಗೋದಕ್ಕೆ ಕಾಯಬೇಕಾ? ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ಅದೇ ಅಪ್ಪ ಜೀವನ ಅಂದ್ರೇನು. ನಾನು ಕೂಡ ನಿನಗೆ ಇದನ್ನೇ ಹೇಳಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಡ್ಬಂದೆ ಮಗು. ಇಲ್ಲ ಸಲ್ಲದ ಕೆಟ್ಟ ವಿಚಾರಗಳನ್ನು ನೀನು ಮಾಡ್ತಾ ನಿನ್ನ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದೆ ಹೇಳು? ನಿನ್ನ ಇಲ್ಲ ಸಲ್ಲದ ಕೆಟ್ಟ ಆಲೋಚನೆಗಳಿಗೆ ನಿನಗೆ ಸಿಕ್ಕಿರುವ ಈ ಅಮೂಲ್ಯವಾದ ಜೀವನವನ್ನು ನೀನು ಹಾಳು ಮಾಡ್ಕೋದ್ರಲ್ಲಿ ಯಾವುದೇ ನ್ಯಾಯ ಇಲ್ಲ. ನದಿಯ ನೀರು ಇಂಗಿ ಆಮೇಲೆ ನಾವು ಗುರಿಯನ್ನು ತಲುಪಬೇಕು ಅಲ್ವಾ? ಅಲ್ಲಿವರೆಗೂ ನಾವು ಕಾಯಬೇಕಾಗಿರೋ ಗತಿಯಾದರೂ ನಮಗೇನು ಬಂದಿದೆ? ದೋಣಿಯ ಮುಖಾಂತರ ಅಲ್ಲಿಗೆ ಹೋದರೆ ನಾವು ಗುರಿಯನ್ನು ತಲುಪಬಹುದಲ್ವಾ? ಅದೇ ರೀತಿ ನಿನ್ನ ಜೀವನದ ಬಂದಿರುವ ಕಷ್ಟಗಳಿಗೆ, ನೋವುಗಳಿಗೆ ಎಲ್ಲ ರೀತಿಯೂ ಪರಿಹಾರ ಇದೆ. ಅದಕ್ಕೊಂದು ಪರಿಹಾರ ಕಂಡುಕೋ. ನಿನ್ನ ಜೀವನದಲ್ಲಿ ನೀನೇನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅಂದರೆ ಮೊದಲು ನಿನ್ನ ಕೆಟ್ಟ ಯೋಚನೆಗಳನ್ನು ಬಿಟ್ಟು ಗುರಿಯ ಕಡೆಗೆ ಸಾಗು. ಕಷ್ಟಗಳು, ನೋವುಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಅದಕ್ಕೆ ನೀನು ಎದೆಗುಂದು ಬೇಡ.
ಬಂದ ಕಷ್ಟಗಳನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಅದಕ್ಕೆ ಅತ್ಯುತ್ತಮವಾದ ಪರಿಹಾರವನ್ನು ಕಂಡುಕೊಂಡು ಜೀವನದಲ್ಲಿ ಮುಂದೆ ಸಾಗೋದನ್ನು ಕಲ್ತ್ಕೊ ಅಂತ ಹೇಳ್ತಾರೆ. ಡಿಯರ್ ಫ್ರೆಂಡ್ಸ್, ಇಂತಹ ಅದ್ಭುತ ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.